ಲೈಫಲ್ಲಿ ಫಸ್ಟ್ ಟೈಮ್ ಬರ್ತ್ಡೇ ಆಚರಿಸ್ಕೊತಿರೋದು. ಫುಲ್ ವಿಡಿಯೋ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ವಿಡಿಯೋ ನೋಡಾದ್ಮೇಲೆ ಲಾಸ್ಟಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್, ವಿಡಿಯೋ ಹಂಗಾಯ್ತು ಅಂತ. ಆಯಿತು. ಆಮೇಲೆ ಊರಿಗೆ ಹೊರಟಿದ್ದೀನಿ. ಫೋನ್ ತಗೋಬೇಕಾಯ್ತು. ಫೋನ್ ತಗೊಳಕ್ಕೆ ಮೊಬೈಲ್ ಅಂಗಡಿ ಕಡೆ ಹೋಗ್ತಿದ್ದೆ. ಅಬ್ಬಬ್ಬಬ್ಬ, ಲ್ಯಾಟ್ರಿ, ಇನ್ಕಮ್ ಟ್ಯಾಕ್ಸ್. ಮೊಬೈಲ್ ಅಂಗಡಿಗೆ ಬಂದು ಹಂಗೆ ಮೊಬೈಲ್ ತಗೊಂಡು ಹೊರಟು ನನ್ನ ತಂಗಿನ ಊರಿಗೆ ಕರ್ಕೋಗ್ಬೇಕಾಗಿತ್ತು. ಅದಕ್ಕೆ ಸಿಟಿ ಕಡೆ ಹೋಗ್ತಿದ್ದೆ. ವಾಯ್ಸು ಕರೆಕ್ಟಾಗಿ ಕೇಳಿಸಲ್ಲ, ಹೊಸ ಸ್ಪೀಕರ್ ತಗೋತೀನಿ. ನೆಕ್ಸ್ಟು ಎಲ್ಲರೂ ಸಪೋರ್ಟ್ ಮಾಡಬೇಕು, ನನ್ನ ವೀಡಿಯೋಸ್ಗಳೆಲ್ಲ ಶೇರ್ ಮಾಡಿ. ಹಂಗೆ ನಮ್ಮ ತಂಗಿ ಕರ್ಕೊಬರ್ಬೇಕಾಯ್ತು, ಸಿಟಿ ಕಡೆ ಹೊರಟೆ. ಇವಾಗ ಮೊಬೈಲ್ ತಗೋತಿರೋ ಉದ್ದೇಶ, ಕ್ಯಾಮ್ರಾ ಕ್ಲಿಯರಿಟಿ ಇರಲಿಲ್ಲ ನನ್ನ ಹತ್ರ ಇರೋ ಮೊಬೈಲು. ಅದಕ್ಕೆ ಹೊಸ ಮೊಬೈಲ್ ತಗೊಂಡಿದ್ದೀನಿ. ವಿಡಿಯೋ ಮಾಡೋಕ್ಕೋಸ್ಕರನೇ. ನೀವೆಲ್ಲ ಸಪೋರ್ಟ್ ಮಾಡಬೇಕು, ಫಾಲೋ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಂಗೆ ನನ್ನ ತಂಗಿ ಕರ್ಕೊಂಡು ಊರ ಕಡೆ ಹೊರಟೆ. ಆಯಿತು. ಆಮೇಲೆ ಏನೇ ಆದರೂ ನಮ್ಮ ಊರಿಗೆ ಬಂದಾಗ ಆಗೋ ಖುಷಿನೇ ಬೇರೆ. ಹಂಗೆ ಊರಿಗೆ ಬಂದು ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು. ಬಳಿರ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಏನೇನೋ ಕಂಡ ಮೇಲೂ ನಮ್ಮೂರೇ ನಮಗೆ. ಇವತ್ತು ನನ್ನ ಹುಟ್ಟುಹಬ್ಬ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೊರಟೆ. ನಮ್ಮ ಚಿನ್ನು ಕರ್ಕೋಕ್ಕಾಗಲಿಲ್ಲ, ಪ್ರೆಗ್ನೆಂಟ್ ಆಗಿರೋದ್ರಿಂದ. ಅದಕ್ಕೆ ಮನೇಲಿ ಅವಳೆ. ನನ್ನ ತಂಗಿನೇ ಕರ್ಕೊಂಡು ಹೋಗ್ತಿದ್ದೀನಿ. ಪಕ್ಕದಲ್ಲೇ ಬೆಂಡ್ರೋಡಿ ದೇವಸ್ಥಾನ ಐತೆ, ಅಲ್ಲಿಗೆ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ನಾನು ಮತ್ತು ನನ್ನ ತಂಗಿ. ಇಲ್ಲಿಗೆ ನಾನು ದೇವಸ್ಥಾನಕ್ಕೆ ಬಂದಿರೋದು. ಬೆಂಡ್ರೋಡಿ ತಾಯಿ ಬೆಂಡ್ರೋಡಲ್ಲಿರೋದು. ಪವರ್ಫುಲ್ ದೇವರು. ನಾವು ಯಾವಾಗಲಾದರೂ ಇಲ್ಲಿಗೆ ಬರೋದು. ನೀವು ಇಲ್ಲಿಂದನೇ ಕೈ ಮುಕ್ಕೊಬಿಡಿ. ನೆಕ್ಸ್ಟು ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ ಬಂದು ಎಲ್ಲರಿಗೂ ಒಳ್ಳೆಯದಾಗಲಿ, ನಮ್ಮ ಫಾಲೋವರ್ಸ್ಗೆಲ್ಲ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡು ಹೊರಟು ಊರ್ದಕ್ಕೆ. ಎಲ್ಲರಿಗೂ ಒಳ್ಳೆಯದಾಗಲಿ ಫ್ರೆಂಡ್ಸ್. ಎಲ್ಲರೂ ಸಪೋರ್ಟ್ ಮಾಡಬೇಕು ಫ್ರೆಂಡ್ಸ್. ದೇವ್ರ ಹತ್ರ ಅದನ್ನೇ ಕೇಳ್ಕೊಂಡಿರೋದು. ಎಲ್ಲ ಸಪೋರ್ಟ್ ಮಾಡಿ, ಫಾಲೋ ಮಾಡ್ಕೊಳ್ಳಿ. ಇದೇ ನಮ್ಮ ಊರ ಕೆರೆ. ಇಲ್ಲಿಂದ ಒಂದು 11-12 ಊರಿಗೆ ನೀರು ಹೋಗುತ್ತೆ ನಮ್ಮೂರಿಂದನೇ. ಫೋನಲ್ಲೇ ವಾಯ್ಸ್ ಕೊಟ್ಟು ಎಡಿಟ್ ಮಾಡ್ತಾ ಇರೋದ್ರಿಂದ ವಾಯ್ಸು ಸರಿಯಾಗಿ ಕೇಳಿಸ್ತಿಲ್ಲ. ನೆಕ್ಸ್ಟ್ ವಾರ ಮೈಕ್ ತಗೋತಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮನೇಲಿ ಪೂಜೆ ಮಾಡಿಬಿಟ್ಟು ಊಟ ಮಾಡೋ ಅಂತಂದರೆ ಕೇಕ್ ತಂದವನಿ ಅಂತ ಹೇಳ್ತಾರೆ. ಇದೇ ಫಸ್ಟ್ ಟೈಮ್ ನಾನು ಕೇಕ್ ಕಟ್ ಮಾಡ್ತಿರೋದು ಲೈಫಲ್ಲಿ. ನನಗೆ ಗೊತ್ತಿರಲಿಲ್ಲ ಕೇಕ್ ಕಟ್ ಮಾಡು ಅಂತ ಹೇಳ್ತಾಳೆ. ಕೇಕ್ ತಂದ್ಬಿಟ್ಟು ಲೈಫಲ್ಲಿ ಇದೆ ಫಸ್ಟ್ ಟೈಮ್ ನಾನು ಬರ್ತ್ಡೇ ಆಚರಿಸ್ಕೊತಿರೋದು. ಅದು ನನ್ನ ಚಿನ್ನುವಿಂದ. ಥ್ಯಾಂಕ್ ಯು ಚಿನ್ನು. ಎಲ್ಲರೂ ಬರ್ತ್ಡೇ ವಿಶ್ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು. ಥ್ಯಾಂಕ್ ಯು ಫ್ರೆಂಡ್ಸ್. ಬೆಳಗ್ಗೆ ಎದ್ದು ಮೈಸೂರಿಗೆ ಕೆಲಸಕ್ಕೆ ಹೋಗ್ಬೇಕಾಯ್ತು. ಕೆಲಸಕ್ಕೆ ಹೊರಟೆ. ಫುಲ್ ಇದ್ನಿ, ಗೋಡೆ ಕಾಣ್ತಿಲ್ಲ. ಈಗ ಒಂದು ಸ್ವಲ್ಪ ಕಮ್ಮಿ ಆಗೈತೆ. ವಿಡಿಯೋ ಇಷ್ಟೇ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ವಿಡಿಯೋ ಹೆಂಗೈತೆ ಅಂತ. ವಾಯ್ಸು ನೆಕ್ಸ್ಟು ಮೈಕ್ ತಗೊಂಡು ಸರಿಯಾಗುತ್ತೆ. ಓಕೆ ಫ್ರೆಂಡ್ಸ್, ಬಾಯ್. ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಅದೇ ದಾರಿ ಅದೇ ತಿರುವು ಈ ಪಯಣಾನು